ನಿನಗಾಗಿ ಭಾಗ 93. ವಿಕ್ರಮ್ ಬೆವರುತ್ತಿರುವುದನ್ನು ನೋಡಿ ದಮಯಂತಿಗೆ ಇನ್ನೂ ಭಯವಾಗುತ್ತದೆ. ತಾನು ತನ್ನ ಮಗುವಿನ ಬಗ್ಗೆ ಕೇಳಿದೆ. ಡಾಕ್ಟರ್ ಬಳಿ ಮಾಡಿಸಿದ ಪರೀಕ್ಷೆಗಳ ರಿಪೋರ್ಟ್ ಬಗ್ಗೆ ಅಷ್ಟೇ. ಅದಕ್ಕೆ ಇಷ್ಟೊಂದು ಟೆನ್ಷನ್ ಆಗುತ್ತಿದ್ದಾರೆ ಅಂತ ಇವಳಿಗೆ ಅನುಮಾನ ಬಂತು. ಅನುಮಾನದ ಜೊತೆಗೆ ಭಯ ಜಾಸ್ತಿ ಆಯಿತು. ನಿಧಾನವಾಗಿ ಸಾವರಿಸಿಕೊಂಡು ವಿಕ್ರಮ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನಾನು ನಿಮ್ಮ ಬಳಿ ಕೇಳಿದ್ದು ಕೇವಲ ಮಗುವಿನ ಬಗ್ಗೆ ರಿಪೋರ್ಟ್ ಬಗ್ಗೆ ಅಷ್ಟೇ. ಅದನ್ನು ಬಿಟ್ಟು ಇನ್ನೇನು ಕೇಳಿಲ್ಲ. ನೀವು ಏಕೆ ಇಷ್ಟೊಂದು ಟೆನ್ಷನ್ ಮಾಡಿಕೊಳ್ಳುತ್ತಿದ್ದೀರಾ? ಆರ್ ಯು ಓಕೆ ಅಂತ ಕೇಳುತ್ತಾಳೆ ನಗುತ್ತಾ. ಅವನು ನಗುತ್ತಾ ಐ ಆಮ್ ಓಕೆ ಅಂತ ಹೇಳಿದ. ಏನಾದರೂ ವಿಷಯ ಇದ್ದರೆ ನನ್ನ ಬಳಿ ಶೇರ್ ಮಾಡಿ, ಏಕೆಂದರೆ ರಿಪೋರ್ಟ್ ಬಗ್ಗೆ ನನ್ನ ಹತ್ತಿರ ನೀವು ಹೇಳೇ ಇಲ್ಲ. ಎಷ್ಟು ದಿನವಾಯಿತು, ನಾನು ಮರೆತೇ ಬಿಟ್ಟಿದ್ದೇನೆ. ನನ್ನ ಹೊಟ್ಟೆ ಕೂಡ ಮುಂದೆ ಬರುತ್ತಿಲ್ಲ. ಒಮ್ಮೊಮ್ಮೆ ನಾನು ನಿಜವಾಗಲೂ ಪ್ರೆಗ್ನೆಂಟ್ ಆಗಿದ್ದೀನಾ ಅಂತ ಅನಿಸುತ್ತದೆ. ವಿಕ್ರಮ್ ಕೂಡ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಹಣೆಗೆ ಮುತ್ತು ಕೊಡುತ್ತಾನೆ. ನಂತರ ಅವಳ ಕತ್ತಿಗೆ ಕೆನ್ನೆಗೆ ಮುತ್ತುಗಳ ಸುರಿಮಳೆಯನ್ನೇ ಸುರಿಸುತ್ತಿರುತ್ತಾನೆ. ಅವನು ತನ್ನ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಲು ಈ ರೀತಿ ಅವಳ ಜೊತೆ ರೊಮ್ಯಾಂಟಿಕ್ ಆಗುತ್ತಿರುತ್ತಾನೆ. ಆದರೆ ಅವಳಿಗೆ ತುಂಬ ಇರಿಟೇಷನ್ ಆಗುತ್ತಿರುತ್ತದೆ. ನಾನು ಕೇಳಿದ್ದು ಏನು ಅಂತ ಅವನನ್ನು ಜೋರಾಗಿ ದೂರ ತಳ್ಳುತ್ತಾಳೆ. ನಾನು ನಿಮ್ಮ ಬಳಿ ಕೇಳಿದ್ದು ರಿಪೋರ್ಟ್ ಬಗ್ಗೆ. ನೀವು ನೋಡಿದರೆ ನಿಮಗೆ ಇಷ್ಟ ಬಂದಂತೆ ಮಾಡುತ್ತಿದ್ದೀರಾ. ಯಾವಾಗಲೂ ಮುತ್ತು ಕೊಡುವುದು ಅಷ್ಟೇನಾ? ಅದನ್ನು ಮೀರಿದ ಬದುಕು ಇದೆ ಅಂತ ಅವಳು ಹೇಳಿದಾಗ ವಿಕ್ರಮ್ ನಗುತ್ತಾ, ಎಲ್ಲ ರಿಪೋರ್ಟ್ ನಾರ್ಮಲ್ ಇದೆ. ಏನಾದರೂ ಸಮಸ್ಯೆ ಇದ್ದರೆ ನಾನು ನಿನ್ನ ಬಳಿ ಶೇರ್ ಮಾಡುತ್ತಿದ್ದೆ ಅಲ್ಲವೇ? ಮಗು ಅಂತ ತುಂಬ ನಿಧಾನವಾಗಿ ಅವಳು ಕೇಳುತ್ತಾಳೆ. ಮಗು ಕೂಡ ತುಂಬ ಆರೋಗ್ಯವಾಗಿದೆ. ನೀನು ಅದರ ಬಗ್ಗೆ ಚಿಂತಿಸಬೇಡ. ನಿನ್ನ ಎಲ್ಲ ಚಿಂತೆಯನ್ನು ನೋವನ್ನು ನನ್ನ ಬಳಿ ಬಿಟ್ಟು ಬಿಡು. ನೀನು ಆರಾಮವಾಗಿ ಇರು ಅಂತ ಹೇಳಿದ. ಈ ಮಾತುಗಳನ್ನು ಹೇಳಬೇಕಾದಾಗಲೂ ಕೂಡ ಅವನು ಅವಳ ಕೈಗೆ ಮುತ್ತನ್ನು ಕೊಡುತ್ತಿದ್ದಾನೆ. ಅವನು ಅವಳ ಕಣ್ಣುಗಳನ್ನು ನೋಡಿಕೊಂಡು ಈ ವಿಷಯವನ್ನು ಹೇಳಲು ಸಾಧ್ಯವಿಲ್ಲ. ಸುಳ್ಳು ಹೇಳುತ್ತಿರುವುದರಿಂದ ಸಿಕ್ಕಿ ಹಾಕಿಕೊಂಡು ಬಿಡುತ್ತೇನೆ ಅನ್ನುವ ಭಯದಿಂದ ತನ್ನ ಕಣ್ಣಿನ ನೋಟವನ್ನು ಮರೆಮಾಚುತ್ತಿದ್ದಾನೆ. ಆದರೆ ಅವಳಿಗೆ ಅವನು ಸತ್ಯ ಹೇಳುತ್ತಿದ್ದಾನೆ ಅಂತ ಅನಿಸುತ್ತದೆ. ಏಕೆಂದರೆ ಇಲ್ಲಿಯವರೆಗೂ ಕೂಡ ಅವನು ಎಂದೂ ಕೂಡ ಅವಳಿಗೆ ಸುಳ್ಳು ಹೇಳಿರುವುದಿಲ್ಲ. ಅವನು ತುಂಬ ಒಳ್ಳೆಯವನು. ತನ್ನ ಬಳಿ ಸುಳ್ಳು ಹೇಳುವ ಅವಶ್ಯಕತೆ ಏನಿದೆ? ಸಂಪೂರ್ಣವಾಗಿ ವಿಕ್ರಮ್ನನ್ನು ಅವಳು ನಂಬಿದ್ದಾಳೆ. ಆದರೆ ವಿಕ್ರಮ್ ಆ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತಿಲ್ಲ. ಮುಂದೆ ಅವಳಿಗೆ ಸತ್ಯ ಗೊತ್ತಾದಾಗ ದೊಡ್ಡ ಸಮಸ್ಯೆ ಆಗುತ್ತದೆ. ಅದು ಅವನಿಗೂ ಕೂಡ ಗೊತ್ತು. ಸದ್ಯಕ್ಕೆ ಈ ಸಮಸ್ಯೆಯಿಂದ ಪಾರಾಗಬೇಕು, ಅಷ್ಟು ಮಾತ್ರ ಅವನು ಅಂದುಕೊಳ್ಳುತ್ತಿರುವುದು. ವಿಕ್ರಮ್ ತುಂಬ ಒಳ್ಳೆಯವನು. ಹೆಂಡತಿಯನ್ನು ಹೂವಿನ ರೀತಿ ನೋಡಿಕೊಳ್ಳುತ್ತಾನೆ. ತನ್ನ ಪ್ರೀತಿಯ ಹೆಂಡತಿಗೆ ಎಲ್ಲಿ ನೋವಾಗುತ್ತದೆ, ಅವಳಿಗೆ ತನ್ನ ಹೊಟ್ಟೆಯಲ್ಲಿ ಮಗು ಇಲ್ಲ ಅನ್ನುವ ವಿಷಯ ತಿಳಿಯುವುದರೊಳಗೆ ನಮ್ಮಿಬ್ಬರ ಮಗು ಅವಳ ಹೊಟ್ಟೆಯಲ್ಲಿ ಇರಲಿ ಅನ್ನುವುದು ಅವನ ಉದ್ದೇಶ ಅಷ್ಟೇ. ಅದಕ್ಕಾಗಿ ಯಾವುದೇ ಸ್ಟ್ರೆಸ್ ಇರಲಿ, ನೋವಿರಲಿ, ಭಯವಿರಲಿ, ಪ್ರತಿ ರಾತ್ರಿ ಅವಳ ಜೊತೆ ಇಂಟಿಮೇಟ್ ಆಗಲು ಪ್ರಯತ್ನಿಸುತ್ತಾನೆ. ಅವಳ ಜೊತೆ ಸೇರಲು ಪ್ರಯತ್ನಿಸುತ್ತಾನೆ. ಇತ್ತೀಚೆಗೆ ಆಲ್ಮೋಸ್ಟ್ ಪ್ರತಿ ರಾತ್ರಿ ಅವರ ಅದ್ಭುತವಾದ ಮಿಲನ ಆಗುತ್ತದೆ. ಇದರಿಂದ ಅವಳು ಇನ್ನೂ ಕೂಡ ಅವನ ಮೇಲೆ ಅಧಿಕಾರ ಚಲಾಯಿಸುತ್ತಾಳೆ. ಮೊದಲಾದರೆ ಸ್ವಲ್ಪ ಎದುರುಕೊಳ್ಳುತ್ತಿದ್ದಳು. ಭಯ, ಭಕ್ತಿ ಇತ್ತು. ಆದರೆ ಈಗ ನಿಜವಾದ ಹೆಂಡತಿ ರೀತಿ ಆಗಿದ್ದಾಳೆ. ಅವನಿಗೆ ಬೈಯುವ, ಸ್ವಲ್ಪ ಏನಾದರೂ ತಪ್ಪು ಮಾಡಿದರೆ ತಿದ್ದುವ, ಅವನಿಗೆ ಪ್ರೀತಿಯ ಧಾರೆಯನ್ನು ಎರೆಯುವ ಹೆಂಡತಿಯಾಗಿದ್ದಾಳೆ. ಪ್ರತಿಯೊಬ್ಬರೂ ಕೂಡ ಈ ರೀತಿಯ ಹುಡುಗಿಯೇ ಬೇಕು ಅಂತ ಕೇಳುತ್ತಾರೆ. ಅಷ್ಟು ಒಳ್ಳೆಯವಳು ದಮಯಂತಿ. ವಿಕ್ರಮ್ ರಿಪೋರ್ಟಲ್ಲಿ ಏನೂ ಇಲ್ಲ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ ಮೇಲೆ ದಮಯಂತಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಹೌದಾ, ಸಾರಿ, ನನಗೆ ಗೊತ್ತಿರಲಿಲ್ಲ. ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದೆ. ಇನ್ನೆಂದೂ ಕೂಡ ನಿಮ್ಮ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುವುದಿಲ್ಲ. ಏನೇ ವಿಷಯವಿದ್ದರೂ ನೀವೇ ಮೊದಲು ಹೇಳಿಬಿಡಿ ಅಂತ ಹೇಳುತ್ತಾಳೆ. ಅವನು ಏನೂ ಮಾತನಾಡದೆ ಪುನಃ ಕೂಡ ಅವಳ ಸೊಂಟದ ಬಳಿ ಮುತ್ತು ಕೊಡುತ್ತಿರುತ್ತಾನೆ. ಅವನ ಪ್ರೀತಿಗೆ, ಅವನ ಮೈ ಬಿಸಿಗೆ ಇವಳು ಕೂಡ ಕರಗಲೇಬೇಕು. ಬೆಂಕಿ ಎದುರು ಬೆಣ್ಣೆ ಎಷ್ಟು ಹೊತ್ತು ಅಂತ ಕೂಡ ಗಟ್ಟಿಯಾಗಿರುತ್ತದೆ. ಅದು ಸಮಯ ಕಳೆದಂತೆ ತೆಳ್ಳಗಾಗುತ್ತಾ ಹೋಗುತ್ತದೆ. ಅದೇ ರೀತಿ ಅವಳು ಎಷ್ಟೇ ಕೋಪ ಮಾಡಿಕೊಳ್ಳಲಿ, ಏನು ಮಾಡಿದರೂ ಅವನ ಬಳಿ ನಡೆಯುವುದಿಲ್ಲ. ಸ್ವಲ್ಪ ಸಮಯಕ್ಕೆ ಅವನು ಅವಳನ್ನು ಸರಿ ಮಾಡಿಕೊಂಡು ಬಿಡುತ್ತಾನೆ. ಈಗ ಕೂಡ ಅದೇ ರೀತಿ ಮಾಡಿದ್ದಾನೆ. ಅವಳು ಕೂಡ ಅವನ ಆಸೆಗಳಿಗೆ ನೀರೆರೆದಳು. ಅಂದರೆ
ಅವನು ಮುತ್ತು ಕೊಟ್ಟರೆ ಇವಳು ಮುತ್ತು ಕೊಡುವುದು, ಅವನು ತಬ್ಬಿಕೊಂಡರೆ ಇವಳು ತಬ್ಬಿಕೊಳ್ಳುವುದು, ಇವುಗಳನ್ನು ಮಾಡುತ್ತಿದ್ದಾಳೆ. ಸ್ವಲ್ಪ ಕ್ಷಣಕ್ಕೆ ಇಬ್ಬರು ಸಂಪೂರ್ಣವಾಗಿ ಬೆತ್ತಲಾದರು. ಅವರಿಗೆ ಊಟ, ತಿಂಡಿ, ಈ ಪ್ರಪಂಚದ ಕೆಲಸ ಯಾವುದರ ಅರಿವು ಇಲ್ಲ. ಎರಡು ಬೆತ್ತಲಾದ ದೇಹಗಳು ಪುನಃ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಹಿಡಿದುಕೊಂಡು ಆ ರಾತ್ರಿ ತುಂಬ ಮಧುರವಾಗಿತ್ತು. ಇತ್ತೀಚೆಗೆ ಇವರಿಬ್ಬರುಗಳು ಅದ್ಭುತವಾಗಿ ಇರುತ್ತಾರೆ. ಅಷ್ಟು ದಿನಗಳ ಪ್ರೀತಿ, ಕಾಮ ಎಲ್ಲವನ್ನು ಕೂಡ ಒಟ್ಟಿಗೆ ಇಬ್ಬರು ಅನುಭವಿಸುತ್ತಿದ್ದಾರೆ. ಆ ಅನುಭವ ಅವರಿಬ್ಬರಿಗೆ ಮಧುರವಾಗಿದೆ. ಈಗ ಇರುವ ಬದುಕು ಪ್ರತಿಕ್ಷಣ ಜೀವನದಲ್ಲಿ ಇದ್ದರೆ ಸಾಕು ಅಂತ ಇಬ್ಬರು ಬಯಸುತ್ತಾರೆ. ಅವನು ತನ್ನ ಪ್ರೀತಿಯ ಹೆಂಡತಿಗೆ ಮುತ್ತಿನ ಸುರಿಮಳೆಯನ್ನೇ ಸುರಿಸುತ್ತಿದ್ದಾನೆ. ಅವನ ಪ್ರೀತಿ ಇವಳನ್ನು ಮೌನವಾಗಿಸುತ್ತದೆ. ಅವನು ಏನು ಮಾಡುತ್ತಾನೆ ಅದನ್ನೇ ಮಾಡಬೇಕು ಅಂತ ಇವಳಿಗೂ ಕೂಡ ಅನಿಸುತ್ತದೆ. ಅಷ್ಟು ಪ್ರೀತಿಯನ್ನು ತೋರಿಸುತ್ತಾನೆ. ಯಾರಾದರೂ ನಮಗೆ ಅಗತ್ಯಕ್ಕಿಂತ ಅಧಿಕವಾಗಿ ಪ್ರೀತಿ ತೋರಿಸಿದರೆ ಅದು ನಮ್ಮ ಕೈಯಲ್ಲಿ ಅರಗಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಲ್ಲವೇ? ಇಲ್ಲಿ ದಮಯಂತಿ ಕೂಡ ಅದೇ ರೀತಿ ಇರುವುದು. ವಿಕ್ರಮ್ ಅವಳ ಬದುಕು ಅನ್ನುವುದಕ್ಕಿಂತ ಹೆಚ್ಚಿಗೆ ಅವಳ ಸರ್ವಸ್ವ, ಅವಳ ಉಸಿರು, ಅವಳ ಪ್ರಪಂಚ. ಅವನಿಲ್ಲದೆ ಅವಳು ಇಲ್ಲ. ಅವಳು ಪ್ರತಿಕ್ಷಣ ಅವನ ಪ್ರೀತಿಯ ಬಣ್ಣದಲ್ಲಿ ಮಿಂದುತ್ತಾಳೆ. ಇತ್ತ ಅಜ್ಜಿ ಮತ್ತು ಶಾಂತಿ ಎಷ್ಟು ಹೊತ್ತಾದರೂ ನಿದ್ರೆ ಮಾಡದೆ ಅವರಿಬ್ಬರ ವಿಷಯವನ್ನೇ ಮಾತನಾಡುತ್ತಿರುತ್ತಾರೆ. ಶಾಂತಿ ಹೇಳುತ್ತಿರುತ್ತಾಳೆ, ನಿಮ್ಮ ಹೆಸರಿನಲ್ಲಿ ಇರುವ ಎಲ್ಲ ಆಸ್ತಿಯನ್ನು ದಮಯಂತಿ ಅಮ್ಮ ಅವರ ಮಗುವಿನ ಹೆಸರಿಗೆ ಮಾಡಿಬಿಡಿ ಅಂತ ಹೇಳಿದಾಗ ಅಜ್ಜಿಗೆ ಬೇಸರವಾಗುತ್ತದೆ. ಅವಳ ಕೈ ಹಿಡಿದಾಗ ನಾಡಿ ಬಡಿತದಲ್ಲಿ ಅವಳಿಗೆ ತಿಳಿದಿದ್ದು ಅವಳು ಪ್ರೆಗ್ನೆಂಟ್ ಆಗಿಲ್ಲ ಅಂತ. ಇಬ್ಬರು ಸೇರಿ ಸುಳ್ಳು ಹೇಳುತ್ತಿದ್ದಾರೆ. ಏಕೆ ಸುಳ್ಳು ಹೇಳುತ್ತಿದ್ದಾರೆ ಅಂತ ಅಜ್ಜಿ ಬೇಸರದಿಂದ ಇದ್ದಳು. ಆಗ ಏನಾಯ್ತು ಅಮ್ಮವ್ರೆ ಅಂದಾಗ ನನಗೆ ಹೇಗೋ ಅನುಮಾನ ಅವಳು ಪ್ರೆಗ್ನೆಂಟ್ ಆಗಿಲ್ಲ ಅಂತ. ಮೊದಲು ಶಾಂತಿಯೂ ಕೂಡ ತುಂಬ ಬೇಸರ ಮಾಡಿಕೊಂಡಳು. ಆನಂತರ ಅಮ್ಮ ಅವರೇ ಪ್ರೆಗ್ನೆಂಟ್ ಆಗಿರಬಹುದು, ಅವರಿಬ್ಬರು ಏಕೆ ಸುಳ್ಳು ಹೇಳುತ್ತಾರೆ? ಅಕಸ್ಮಾತ್ ಪ್ರೆಗ್ನೆಂಟ್ ಆಗಿಲ್ಲವಾದರೂ ಇಬ್ಬರಿಗೂ ಚಿಕ್ಕ ವಯಸ್ಸು, ಪ್ರೆಗ್ನೆಂಟ್ ಆಗುತ್ತಾರೆ ಬಿಡಿ. ಅವರಿಬ್ಬರು ಮೊದಲಿಗಿಂತ ಈಗ ತುಂಬ ಹತ್ತಿರದಲ್ಲಿ ಇದ್ದಾರೆ. ಒಬ್ಬರನ್ನು ಬಿಟ್ಟು ಒಬ್ಬರು ಇರುವುದಿಲ್ಲ. ನಿಜವಾದ ಗಂಡ ಹೆಂಡತಿಯ ರೀತಿ ವರ್ಷಕ್ಕೆ ಒಂದೊಂದು ಮಗು ಆಗುತ್ತದೆ. ನೀವು ಏಕೆ ಅಷ್ಟೊಂದು ಯೋಚನೆ ಮಾಡುತ್ತಿದ್ದೀರಾ? ನನಗೂ ವಯಸ್ಸಾಯಿತು. ನನ್ನ ಸಮಯ ಬರುವುದರ ಒಳಗೆ ಈ ಭೂಮಿಯನ್ನು ಬಿಟ್ಟು ಹೊರಟು ಹೋಗುವುದಕ್ಕೆ. ನಾನು ದಮಯಂತಿ ಅವಳ ಮಗುವನ್ನು ಹೇಗೆ ನೋಡಿಕೊಳ್ಳುತ್ತಾಳೆ ಅದನ್ನು ನೋಡಬೇಕಿತ್ತು. ನನ್ನ ಸ್ವರ್ಗವಾಸಿಯಾದ ಗಂಡ ಪುನಃ ದಮಯಂತಿಯ ಮಗುವಾಗಿ ಹುಟ್ಟಿ ಬರಲಿ ಅಂತ ದೇವರ ಬಳಿ ಹರಕೆ ಕಟ್ಟಿಕೊಂಡಿದ್ದೆ. ಅದಕ್ಕೆ ಶಾಂತಿ ಜೋರಾಗಿ ನಕ್ಕಳು. ನೀವೇ ಹೇಳುತ್ತಿದ್ದೀರಿ ನಿಮಗೆ ಮದುವೆ ಆದ 10 ವರ್ಷಕ್ಕೆ ಮಕ್ಕಳಾಯಿತು ಅಂತ. ಅಷ್ಟೇ ಅಲ್ಲ, ನಿಮ್ಮ ಸೊಸೆಗೂ ಕೂಡ 4-5 ವರ್ಷ ಮಕ್ಕಳಿರಲಿಲ್ಲ. ಅವರಿಬ್ಬರೂ ಕೂಡ ವಾರಕ್ಕೆ 1 ಸಾರಿ ರೂಮಿನಲ್ಲಿ ಮಲಗುತ್ತಿರಲಿಲ್ಲ ಒಟ್ಟಿಗೆ. ಅವರಿಗೆ 3 ಮಕ್ಕಳಾಯಿತು ಅಂದ ಮೇಲೆ ಅಂತ ಶಾಂತಿ ಇನ್ನೂ ಜೋರಾಗಿ ನಗುತ್ತಾ ಅಜ್ಜಿಯನ್ನು ತಬ್ಬಿಕೊಂಡಳು. ದಮಯಂತಿ ಮೊದಲಿನಿಂದಲೂ ಹೇಳುತ್ತಿದ್ದಳು, ನಾನು ಪ್ರೆಗ್ನೆಂಟ್ ಆಗಿಲ್ಲ, ಸುಮ್ಮನೆ ಎಲ್ಲರೂ ಆಸೆ ಇಟ್ಟುಕೊಳ್ಳಬೇಡಿ ಅಂತ. ನಾವೇ ತುಂಬ ಆಸೆ ಇಟ್ಟುಕೊಂಡಿದ್ದು. ಅವಳದು ಏನೂ ತಪ್ಪಿಲ್ಲ. ಪ್ರೆಗ್ನೆಂಟ್ ಅಲ್ಲ ಅನ್ನುವ ವಿಷಯವನ್ನು ಹೇಳಿದರೆ ನಾವೆಲ್ಲ ಬೇಸರ ಮಾಡಿಕೊಳ್ಳುತ್ತೇವೆ ಅಂತ ಅಂದುಕೊಂಡಿರಬಹುದು ಅಲ್ಲವಾ ಅಂದಾಗ ಅಜ್ಜಿ ಕೂಡ ಅವಳನ್ನು ನೆನೆಸಿಕೊಂಡು ಸ್ವಲ್ಪ ಮರುಗಿದಳು. ತಾಯಿ ಇಲ್ಲದ ಮಗು, ನಮ್ಮಿಂದ ಪ್ರೀತಿ ಯಥೇಚ್ಛವಾಗಿ ಸಿಗುತ್ತಿದೆ ಅಂತ ಭಾವಿಸಿದ್ದಾಳೆ. ಅಕಸ್ಮಾತ್ ನಾನು ಹೇಳಿರುವುದು ಸುಳ್ಳು ಅಂತ ಗೊತ್ತಾದರೆ ಎಲ್ಲರೂ ನನ್ನನ್ನು ದ್ವೇಷ ಮಾಡಬಹುದೇನೋ ಅಂತ ಅವಳು ಹೇಳಿಲ್ಲ. ಆದರೂ ನನಗೆ ತುಂಬ ದುಃಖವಾಗುತ್ತಿದೆ ಅಂದಾಗ ಶಾಂತಿ 5 ನಿಮಿಷ ಇಲ್ಲೇ ಇರಿ ಅಂತ ಕಿಚನ್ಗೆ ಹೋಗಿ ಅಜ್ಜಿಗೆ ಇಷ್ಟವಾದ ಕೇಸರಿ ದಳ ಹಾಕಿ ಡ್ರೈ ಫ್ರೂಟ್ಸ್ಗಳನ್ನು ಕುಟ್ಟಿ ತನ್ನ ಕೈಯಾರ ಬಾದಾಮಿ ಹಾಲನ್ನು ಮಾಡಿ ತಂದುಕೊಟ್ಟಳು. ಅಜ್ಜಿ ಆ ಹಾಲಿನ ಸುವಾಸನೆಗೆ ಕಳೆದು ಹೋದಳು. ನಿನಗೆ ಗೊತ್ತು ನನಗೆ ಯಾವುದು ಇಷ್ಟ ಯಾವುದು ಇಷ್ಟ ಇಲ್ಲ ಅಂತ. ನನಗೆ ವಿಕ್ರಮ್ ಎಷ್ಟು ಇಷ್ಟ, ಅದಕ್ಕಿಂತ ಹೆಚ್ಚು ಈ ರೀತಿ ಹಾಲು ಇಷ್ಟ ಅಂತ ಹಾಲನ್ನು ಕುಡಿದಳು. ಖುಷಿಯಾಗಿ ಅವಳು ಕೂಡ ಕನ್ವಿನ್ಸ್ ಆದಳು. ಅವರಿಬ್ಬರು ಸ್ವಲ್ಪ ದಿನ ಆರಾಮವಾಗಿ ಇರಲಿ. ಮಕ್ಕಳಾದ ಮೇಲೆ ಒಬ್ಬರಿಗೆ ಒಬ್ಬರು ಸಮಯ ಕೊಡುವುದು ಕಷ್ಟವಾಗುತ್ತದೆ. ಇಬ್ಬರು ಬದುಕಿನಲ್ಲಿ ವೈಯಕ್ತಿಕವಾಗಿ ಇಲ್ಲಿಯವರೆಗೂ ತುಂಬ ಕಷ್ಟಪಟ್ಟಿದ್ದಾರೆ.
ಇನ್ನು ಮೇಲಾದರೂ ಚೆನ್ನಾಗಿರಲಿ ಅಂತ ಶಾಂತಿಗೆ ಹೇಳಿದಾಗ, ಶಾಂತಿ, ಈಗ ನೀವು ನನ್ನ ನಿಜವಾದ ಅಜ್ಜಿ. ದಮಯಂತಿ ಎಂದೂ ಕೂಡ ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ. ಅವಳು ತುಂಬ ಒಳ್ಳೆಯ ಹುಡುಗಿ. ಅಕಸ್ಮಾತ್ ಕೆಟ್ಟದ್ದು ಮಾಡಿದರೆ ಅದರಿಂದ ಏನಾದರೂ ಒಂದು ಒಳ್ಳೆಯ ಉದ್ದೇಶ ಇರುತ್ತದೆ ಅಂತ ಹೇಳಿದಾಗ ಅಜ್ಜಿ ಶಾಂತಿಯ ಮಾತನ್ನು ಒಪ್ಪಿಕೊಂಡಳು. ನಂತರ ಇಬ್ಬರು ಆರಾಮವಾಗಿ ಹಾಸಿಗೆಯ ಮೇಲೆ ಮಲಗಿದ್ದರು. ಇಲ್ಲಿ ವಿಕ್ರಮ್ ಮತ್ತು ದಮಯಂತಿ ಅಪೂರ್ವವಾದ ಮಹಾಮಿಲನದ ನಂತರ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಬೆತ್ತಲಾಗಿ ಮಲಗಿದ್ದಾರೆ. ಅವರಿಗೆ ಈ ಪ್ರಪಂಚದ ಅರಿವಿಲ್ಲ. ಪ್ರತಿಕ್ಷಣ ಇಬ್ಬರು ಇದೇ ರೀತಿ ಇರಬೇಕು ಅಂತ ಅನಿಸುತ್ತದೆ. ಅವಳು ವಿಕ್ರಮ್ ಫೋನ್ ಇರಬೇಕು ಅಂತ ವಿಕ್ರಮ್ಗೆ 2 ಬಾರಿ ಹೇಳಿದಳು, ನಿಮ್ಮ ಫೋನ್ ರಿಂಗ್ ಆಗುತ್ತಿದೆ ಅಂತ. ಆದರೆ ಅವನು ಫೋನನ್ನು ಪಿಕ್ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕೊನೆಗೆ ದಮಯಂತಿ ನೋಡಿದಾಗ ಅದು ಅವಳ ಫೋನ್. ಅವಳು ಕೂಡ ಮೈಮರೆತಿದ್ದಾಳೆ. ಅವಳ ಫೋನನ್ನು ತೆಗೆದುಕೊಂಡಾಗ ಬೆಚ್ಚಿದಳು. ಅದರಲ್ಲಿ ಯಾವುದೋ ಅನ್ನೋನ್ ನಂಬರ್ ಇಂದ ಕಾಲ್ ಬರುತ್ತದೆ. ಈ ರೀತಿ ಕಾಲ್ ಸಾಮಾನ್ಯವಾಗಿ ವಿಕ್ಕಿ ಮಾಡುತ್ತಾನೆ. ಸ್ವಲ್ಪ ಇವಳಿಗೆ ಭಯವೇ ಆದರೂ ಕೂಡ ಏನೂ ಯೋಚಿಸದೆ ಕಾಲನ್ನು ಕಟ್ ಮಾಡಿದಳು. ಪದೇ ಪದೇ ಇದೇ ರೀತಿ ಕಾಲ್ ಬರುತ್ತಿರುವುದರಿಂದ ಅವಳು ಫೋನನ್ನು ಸ್ವಿಚ್ ಆಫ್ ಮಾಡಿದಳು. ನಂತರ ವಿಕ್ರಮ್ ಅನ್ನು ತಬ್ಬಿಕೊಂಡು ಮಲಗಿದಳು. ವಿಕ್ಕಿ ಏನು ಮಾಡಲು ಸಾಧ್ಯವಿಲ್ಲ. ನಾನು ಮತ್ತು ವಿಕ್ರಮ್ ಸಂಪೂರ್ಣವಾಗಿ ಒಂದಾಗಿದ್ದೇವೆ. ನಾವಿಬ್ಬರು ಕೇವಲ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿಯೂ ಕೂಡ ತುಂಬ ಒಬ್ಬರನ್ನೊಬ್ಬರು ಬಿಟ್ಟುಕೊಡುವ ಮಾತೇ ಇಲ್ಲ ಅನ್ನುವ ಧೈರ್ಯ ಅವಳಿಗಿತ್ತು. ಸ್ವಲ್ಪ ಹೊತ್ತಿಗೆ ವಿಕ್ರಮ್ನ ಫೋನ್ ನಿಜವಾಗಲೂ ರಿಂಗ್ ಆಗುತ್ತಿದೆ. ಆಗ ತಿಳಿಯಿತು ಅದು ವಿಕಿಯ ನಂಬರ್ ಅಂತ. ದಮಯಂತಿಗೆ ಬೇಸರವಾಯಿತು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.